ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಇವತ್ತು ಖುರಾನಿನ 87ವ ಸೂರ ಅಲ್ ಆಲಾ ಅನ್ನು ನಾವು ತಿಳಿಯೋಣ. ಅಲ್ಲಿ ಮೆನ್ಷನ್ ಆಗಿದೆ 87 ಅಂತ. ಶುರು ಮಾಡೋಣ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಇದರ ಅರ್ಥವೇನೆಂದರೆ, ಅಲ್ಲಾಹನ ಹೆಸರಿನಿಂದ ನಾವು ಶುರು ಮಾಡೋಣ. ಅವನು ಅಪಾರ ದಯಾಳು, ಕರುಣಾಮಯಿ. ಸಬ್ಬಿಹಿಸ್ಮ ರಬ್ಬಿಕಲ್ ಆಲಾ. ದೋತರೆ, ಉನ್ನತನಾಗಿರುವ ನಿಮ್ಮ ಒಡೆಯನು ಪಾವಿತ್ರವನ್ನು ಜಪಿಸಿರಿ. ಇದರ ಅರ್ಥವೇನೆಂದರೆ, ಉನ್ನತವಾದ ಪ್ರಭು ದೇವರು ಅದೇ ಅಲ್ಲಾ, ಅವನ ಪಾವಿತ್ರತೆಯನ್ನು ನಾವು ಜಪಿಸೋಣ. ನಮ್ಮ ಫ್ರೀ ಟೈಮಲ್ಲಿ ಜಪಿಸುವುದರಿಂದ ನಮ್ಮ ರೂಹ್ ಏನಂತಾರೆ ಅದು ನೆಮ್ಮದಿ ಪಾಯುತ್ತದೆ. ಅಲ್ಲಜೀ ಖಲಕ ಫಸವ್ವಾ. ಅವನು ನಿಮ್ಮನ್ನು ಸೃಷ್ಟಿಸಿದವನು ಮತ್ತು ರೂಪಿಸಿದವನು. ಇದರ ಅರ್ಥವೇನೆಂದರೆ, ಪ್ರಭು ದೇವರು ಅದೇ ಅಲ್ಲ, ಅವನೇ ನಮ್ಮನ್ನು ಸೃಷ್ಟಿಸಿದವನು ಮತ್ತು ನಮ್ಮನ್ನು ರೂಪಿಸಿದವನು ಸಹ. ವಲ್ಲಜೀ ಖದ್ದರ ಫಹದಾ. ವಿಧಿಯನ್ನು ನಿರ್ಣಯಿಸಿದವನು. ನಮ್ಮನ್ನು ಸೃಷ್ಟಿಸಿ ನಮ್ಮ ವಿಧಿಯನ್ನು ಸಹ ಅವನು ನಿರ್ಣಯಿಸಿದವನು. ಸರಿದಾರಿಯನ್ನು ತೋರಿದವನು. ನಾವು ಬದುಕಲು ಸರಿದಾರಿಯನ್ನು ತೋರಿದವನು ಅವನೇ ಸಹಿ. ಆದರೆ ನಮಗೆ ಒಂದು ಮಾರ್ಗವಿದೆ. ನಮ್ಮ ಪ್ರಾರ್ಥನೆಯಿಂದ, ನಾವು ದೇವರನ್ನು ಬೇಡಿಕೊಳ್ಳುವುದರಿಂದ, ನಮ್ಮ ವಿಧಿ ಏನಾದರೂ ನಮಗೆ ಸರಿ ಅನಿಸಲಿಲ್ಲವೆಂದರೆ ನಾವು ನಮ್ಮ ಪ್ರಾರ್ಥನೆಯಿಂದ ದೇವರನ್ನು ಈ ವಿಧಿಯನ್ನು ಸರಿಪಡಿಸಲು ಕೇಳಬಹುದು. ಈ ಪ್ರಾರ್ಥನೆ ಏನು ಮಾಡುತ್ತೆ, ನಮ್ಮ ವಿಧಿಯನ್ನು ಸರಿಗೊಳಿಸುತ್ತೆ. ಇಷ್ಟು ಶಕ್ತಿ ಇದೆ ನಾವು ದೇವರನ್ನು ಪ್ರಾರ್ಥನೆ ಮಾಡುವುದರಿಂದ. ಕೆಲವೊಬ್ಬರು ಹೇಳ್ತಾರೆ ಏನು ವಿಧಿ ಇದೆ ಅದೇ ಆಗತ್ತೆ ಅಂತ, ಬಟ್ ಹಂಗಿಲ್ಲ. ಇದು ಸಹಿ. ವಲ್ಲಜೀ ಅಖ್ರಜಲ್ ಮರ್ಆ. ಮೇವನ್ನು ಬೆಳೆಸಿದವನು. ಮೇವನ್ನು, ಎಲ್ಲ ಅನಾಜಗಳು ನಾವು ಏನು ತಿನ್ನುತ್ತಿದ್ದೀವಿ, ಏನು ಬೆಳೆದಿದೆ ಈ ಭೂಮಿ ಮೇಲೆ, ಇದರ ಎಲ್ಲದನ್ನು ಬೆಳೆಸಿದವನು ಯಾರು? ದೇವರು, ಪ್ರಭು ಅಲ್ಲಾಹನು. ಫಜಅಲಹು ಹುಸಾಅನ್ ಅಹ್ವಾ. ಕೊನೆಗೂ ಅವನು ಅದನ್ನು ಕಪ್ಪಗಿನ ಕಸವಾಗಿದನು. ಅವನಲ್ಲಿಯೇ ಆ ಶಕ್ತಿ, ಅದನ್ನು ತಾಜಾವಾಗಿ ಬೆಳೆಸಲು, ಅದನ್ನು ಕಪ್ಪಗಾಗಿ ಕಸವಾಗಿಸಲು ಎಲ್ಲ ಶಕ್ತಿಯೂ ದೇವನಲ್ಲಿದ್ದೆ. ಇದನ್ನು ಎಲ್ಲದನ್ನು ನಮಗೆ ಏನಕ್ಕೆ ತಿಳಿಸುವುದೆಂದರೆ, ಈ ಭೂಮಿಯನ್ನು ಸೃಷ್ಟಿಸಿದವನು ಅವನೇ, ಇವದನ್ನು ನಾಶವಾಗಿಸುವುದನ್ನು ಅವನೇ. ಇದನ್ನೆಲ್ಲ ತಿಳಿಸುವುದಕ್ಕೆ ಪ್ರಭು ಇದ್ದಾರೆ, ನಮ್ಮೊಂದಿಗೆ ಎಂದಿಗೂ ಇದ್ದಾರೆ. ನಾವು ಅವನನ್ನು ನೆನೆಸಿಕೊಂಡು ಸರಿ ಏನು ತಪ್ಪೇನು ನೆನೆಸಿ ನಾವು ಜೀವನ ಮಾಡಬೇಕು ಎಂದು ಈ ಎಲ್ಲ ಅವನು ಒಂದೊಂದೇ ಹೇಳುತ್ತಿದ್ದಾನೆ. ಎಂದಕ್ಕೆಂದರೆ, ನಾನೇ ಎಲ್ಲ ನನ್ನ ಕೈಯಲ್ಲೇ ಎಲ್ಲ ಇದೆ, ನಾನಿದ್ದೀನಿ, ನಿಮ್ಮನ್ನು ಕಾಪಾಡ್ತೀನಿ, ನೀವು ಸರಿ ದಾರಿಯಲ್ಲಿ ನಡೆಯಿರಿ, ನೀವು ತಪ್ಪು ದಾರಿಯಲ್ಲಿ ಹೋಗಬೇಡಿ. ತಪ್ಪು ದಾರಿಯಿಂದ ಏನೇನಾಗುತ್ತೆ, ನಮ್ಮ ಜೊತೆ ಯಾರಿದ್ದಾರೆ ಮನುಷ್ಯರು, ಅವರಿಗೆ ನಾವು ತಪ್ಪು ಮಾಡ್ದಂಗೆ ಆಗತ್ತೆ, ಅವ್ರಿಗೆ ನಾವು ಕಷ್ಟ ಕೊಟ್ಟಂಗೆ ಆಗತ್ತೆ. ಸೊ ನೀವು ಆ ಥರ ಮಾಡಬೇಡಿ, ಸರಿ ದಾರಿಯಲ್ಲಿರಿ. ನಾನೇ ಎಲ್ಲದನ್ನು ಸೃಷ್ಟಿಸಿದವನು, ನನ್ನ ಹತ್ರ ಎಲ್ಲ ಇದೆ. ಆಗ ನೀವು ಸರಿ ದಾರಿಯಲ್ಲಿದ್ದರೆ ನಾನು ನಿಮ್ಮನ್ನು ಕಾಪಾಡುತ್ತೇನೆ ಎನ್ನುವುದನ್ನು ಹೇಳುತ್ತಾನೆ ಪ್ರಭು. ಸನುಖ್ರಿಉಕ ಫಲಾ ತನ್ಸಾ. ನಾವು ನಿಮಗೆ ಓದಿಸುವೆವು ಮತ್ತೆ ನೀವು ಮರೆಯಲಾರೆರಿ. ಇದನ್ನು ಪ್ರಭು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಹೇಳುತ್ತಿದ್ದಾರೆ. ಅವರಿಗೆ ಹೇಳುತ್ತಿದ್ದಾರೆ ಅಂದರೆ ಅದು ನಮಗೂ ಬಂದ್ಬಿಡತ್ತೆ. ಏನು ಹೇಳ್ತಿದ್ದಾರೆ ದೇವರು ಅವ್ರಿಗೆ, ನಾವು ನಿಮ್ಮನ್ನು ಓದಿಸುವೆವು. ಅವರನ್ನು ದೇವರು ಓದಿಸ್ತಾರಂತೆ, ಮತ್ತು ಅದನ್ನು ಮರೆಯಲಾರದೆ ಮಾಡ್ತಾರಂತೆ. ನಿಜವಾಗ್ಲೂ
ನಾವೇನೇನು ಓದ್ತಾ ಇದ್ದೀವಿ, ಏನೇನು ತಿಳಿತಾ ಇದ್ದೀವಿ, ಅದು ನಾವು ಮರಿತಾ ಇದ್ದೀವ? ಎಂದಿಗೂ ನಾವು ಮರೆಯಲಾರದು. ಈ ಭೂಮಿಯನ್ನು ಸೃಷ್ಟಿಸಿದವರು ದೇವರೇ, ನಿಜ ಸುಳ್ಳು, ಊಟ ಎಲ್ಲ ತಪ್ಪು ಸಹಿ ಇದನ್ನೆಲ್ಲೂ ನಾವು ಮರೆಯಲಾರದು. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಕುರಾನನ್ನು ಓದಿ ನಿಮ್ಮ ಜೀವನ ಹೇಗೆ ಕಳೆಯಬೇಕು ತಿಳಿರಿ, ಮತ್ತು ನಾವು ನಿಮ್ಮನ್ನು ಹೆಲ್ಪ್ ಮಾಡ್ತೀವಿ. ಏನಕ್ಕೆಂದರೆ ನೀವು ಮರೆಯಲಾರೆ. ಒಂದು ಮನುಷ್ಯ ಮರ್ತೋಗ್ಬಿಟ್ರೆ ಅದು ಉಪಯೋಗ ಆಗಲ್ಲ. ಸೊ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ನೆನಪಿಸೋದಂಗೆ ಮಾಡ್ತೀನಿ, ನಾನು ನಿಮ್ಮನ್ನು ಓದಿಸ್ತೀನಿ, ನಿಮ್ಮನ್ನು ಮರೆಯಲಾರೇ ಮಾಡುತ್ತೀನಿ. ಅದು ಒಂದು ದೊಡ್ಡ ವಿಷಯ ಅಲ್ವಾ? ಇಲ್ಲ ಮಾಷಾ ಅಲ್ಲ ಅಂತ ಮುಸ್ಲಿಮ್ಸ್ ಹೇಳ್ತಾರೆ. ಮಾಷಾ ಅಲ್ಲ ಅನ್ನೋದು ಏನಕ್ಕೆಂದರೆ, ಏನಾದರೂ ಒಂದು ಒಳ್ಳೆ ಚೀಸನ್ನು ನೋಡಿದರೆ ಮಾಷಾ ಅಲ್ಲ ಅಂತ ಕರಿತೀವಿ, ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತ. ಇಲ್ಲಿ ಅಲ್ಲಾಹನು ಇಚ್ಛಿಸಿದರ ಹೊರತು, ಅಲ್ಲಾಹನು ಅದನ್ನು ಇಚ್ಛಿಸಿದ್ದಾನೆ, ಅದಕ್ಕೆ ಅದು ಅಷ್ಟು ಚೆನ್ನಾಗಿದೆ ಅಂತ. ಮಾಷಾ ಅಲ್ಲಾ ಅಂತ. ಇನ್ನಹು ಯಅಲಮುಲ್ ಜಹ್ರ ವ ಮಾ ಯಖ್ಫಾ. ಇನ್ನಹು ಅಂತ ಇನ್ನಹು ಯಅಲಮುಲ್ ಜಹ್ರ ವ ಮಾ ಯಖ್ಫಾ. ಇದರ ಅರ್ಥ ತುಂಬ ಚೆನ್ನಾಗಿದೆ. ಅವನು ಬಹಿರಂಗವಾದುದನ್ನು ಮತ್ತು ಗುಪ್ತವಾದುದನ್ನು ಖಂಡಿತ ಬಲ್ಲನು ಅಂತೆ. ಏನು ಕಾಣ್ತಾ ಇದೆ ಮನುಷ್ಯರ ಕಣ್ಣಿಗೆ ಅದನ್ನು ಅವನು ಬಲ್ಲನು, ಏನು ಕಾಣುತ್ತಿಲ್ಲ ಅದನ್ನು ಅವನು ಬಲ್ಲನು. ಅದಕ್ಕೆ ನಾವು ಏನೂ ಅವನಿಂದ ತಪ್ಪಿಸೋಂಗಿಲ್ಲ, ಅವನು ನೋಡ್ತಾನೇ ಇದ್ದಾರೆ, ಅದೇ ದೇವರು. ಸೊ ನಾವು ಭಯ ಪಡೋಂಗಿಲ್ಲ, ಅವನು ಹಿಂಗೆ ಮಾಡ್ತಾ ಇದ್ದಾನೆ, ಅವನು ಬಚ್ಚಿಕೊಂಡು ಮಾಡ್ತಾ ಇದ್ದಾನೆ. ಯಾರು ಎಂಥ ಸಮಯದಲ್ಲಿ ಎಂಥ ಕತ್ಲಲ್ಲಿ ಏನು ಮಾಡಿದ್ರು ಎಲ್ಲ ದೇವರು ಬಲ್ಲನು. ಸೊ ಇದು ಮತ್ತು ಅದರ ಇದು ಮಾಡ್ತಾರೆ ದೇವರು, ಎಂಥ ಸಹಿ ಎಂಥ ತಪ್ಪು ಅವನಿಗೇನಾಗಬೇಕು. ಸೊ ನಾವು ಬೇರೆಯವರು ಯಾರು ಸಹಿ ರಾಸ್ತ ನಿಜವಾದ ದಾರಿಯನ್ನು ನಾವು ನಡೀತಾ ಇದ್ದೀವಿ, ನಾವು ಬೇಫಿಕ್ರಿಯಾಗಿರ್ಬೋದು. ಯಾಕೆಂದರೆ ಎಲ್ಲರನ್ನು ದೇವನು ಬಲ್ಲನು. ವನು ಯಸ್ಸಿರುಕ ಲಿಲ್ ಯುಸ್ರಾ. ಇದರಲ್ಲಿ ನಾನು ಫಸ್ಟ್ ಏನು ಹೇಳ್ತೀನಿ ಅಂದರೆ, ಯುಸ್ರಾ ಅನ್ನೋದು ಆಸಾನಿ ಅಂದರೆ ಸುಲಭವಾದ ದಾರಿ. ದೇವರು ಏನು ಹೇಳ್ತಿದ್ದಾರೆ, ನಾವು ನಿಮ್ಮನ್ನು ನಿಮ್ಮ ಪಾಲಿಗೆ ಸುಲಭವಾದ ಹಾದಿಯನ್ನು ಸುಗಮಗೊಳಿಸು. ಎಷ್ಟು ಸುಲಭ ಇದೆ ಈ ಪ್ರಪಂಚದಲ್ಲಿ, ಎಷ್ಟು ಸುಲಭಗಳು ಮಾಡಿಕೊಟ್ಟಿದ್ದಾರೆ. ಒಂದಷ್ಟು ಸುಲಭಗಳು ನಾನು ಹೇಳಿ ಬಯಸ್ತೀನಿ. ಒಂದೇ ಒಂದು ಸುಲಭ ನಾನು ನಿಮ್ಮ ಮುಂದೆ ಇಡೋದೇನೆಂದರೆ, ಈ ದಿನ ಆದಮೇಲೆ ಈ ರಾತ್ರಿ ಇಲ್ದಿದ್ರೆ ಎಷ್ಟು ಕಷ್ಟ ಆಗ್ತಾಯಿದ್ದು ಮನುಷ್ಯನಿಗೆ. ಸೊ ಇದೊಂದು ದೊಡ್ಡ ಸುಲಭ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಸೊ ದೇವರು ಏನು ಮಾಡ್ತಿದ್ದಾರೆ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಇಂಥ ಸುಲಭವೇ ಅಲ್ಲ, ಈ ಓದುವುದು, ಈ ಮುಂಚೆ ಹೇಳಿದಾರಲ್ಲ ದೇವರು, ನಾನು ನಿಮಗೆ ಓದಿಸ್ತೀನಿ, ಮರೆಯಲಾರ್ದಂಗೆ ಮಾಡ್ತೀನಿ. ಮತ್ತೆ ಹೇಳ್ತಿದ್ದಾರೆ, ನಿಮ್ಮ ಇದನ್ನು ಈ ರಾಸ್ತೆಯನ್ನು ನಾನು ಸುಲಭವನ್ನುಗೊಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಓದಿ ತಿಳ್ಕೊಳ್ಳಿ ಈ ಕುರಾನನ್ನು ಅಂತ. ಫಜಕ್ಕಿರ್ ಇನ್ನಫಅತಿ ಜಿಕ್ರಾ. ಉಪದೇಶದಿಂದ ಲಾಭವಿದ್ದಲ್ಲಿ ನೀವು ಉಪದೇಶಿಸಿ. ಇದರ ಅರ್ಥವೇನೆಂದರೆ, ಉಪದೇಶದಿಂದ ಓ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನೀವು ಉಪದೇಶ ನೀಡಿ ಮನುಷ್ಯರಿಗೆ, ಅದರಿಂದ ಲಾಭವಾದಲ್ಲಿ ನೀವು ಉಪದೇಶಿಸಿ. ಯಾರು ಕೇಳ್ತಾರೆ, ಯಾರು ಅದನ್ನು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಅವ್ರನ್ನ ತಿಳಿಸಿ, ಅವ್ರನ್ನ ಬಿಡಬೇಡಿ, ತಿಳಿಸಿ. ಅದು ಅವ್ರಿಗೆ ಉಪಯೋಗ ಆಗುತ್ತೆ. ಏನಕ್ಕೆ ಉಪಯೋಗ ಆಗುತ್ತೆ? ಅವರು ಸತ್ತ ಮೇಲೆ ಅವ್ರಿಗೆ ಆಸಾನಿ ಆಗುತ್ತೆ, ಒಳ್ಳೆಯದಾಗತ್ತೆ. ಯಾಕೆಂದರೆ ಅವರು ಜೀವನ ಪೂರ್ತಿ ಒಳ್ಳೆಯದೇ ಮಾಡ್ತಾರೆ. ಯಾಕೆ? ಅವ್ರ ಉಪದೇಶ ಕೇಳ್ತಿದ್ದಾರೆ. ಸಯಜಕ್ಕರು ಮಯ್ಯಗುಷಾ ಅಂದರೆ ದೇವರ ಭಯ ಉಳ್ಳವನು ಉಪದೇಶ ಸ್ವೀಕರಿಸುವನು. ಯಾರ ಭಯ ದೇವರಿದ್ದಾರಪ್ಪ, ನಾವು ಇದೇ ಮಾಡಬೇಕು, ನಾವು ಹಿಂಗೆ ಮಾಡಬಾರ್ದು, ಇದು ಸರಿ ಇದು ತಪ್ಪು ಅನ್ನೋರು ಏನು ಮಾಡ್ತಾರೆ, ಉಪದೇಶ ಸ್ವೀಕರಿಸ್ತಾರೆ. ಹೌದು, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇರೋದು ನಿಜ, ನಾವು ಇದನ್ನು ಸ್ವೀಕರಿಸಬೇಕು, ನಾವು ತಿಳ್ಕೊಂಡು ನಮ್ಮ ಜೀವನ ಮಾಡಬೇಕು ಅಂತ. ವಯತಜನ್ನಬುಹಲ್ ಅಶ್ಖಾ.
ದುಷ್ಟನು ಅದರಿಂದ ದೂರ ಉಳಿಯುವನು. ಇದರ ಅರ್ಥವೇನೆಂದರೆ ಉಪದೇಶವಾದವರು ಇದಕ್ಕೆ ಆಪೋಸಿಟು. ಯಾರು ದುಷ್ಕರ್ಮಿಗಳು ಏನು ಮಾಡ್ತಾರೆ, ಈ ಉಪದೇಶದಿಂದ ದೂರ ಹೋಗ್ತಾರೆ, ದೂರ ಉಳ್ಕೊಳ್ತಾರೆ. ಬಟ್ ಅದರಲ್ಲಿ ಅವ್ರಿಗೆ ಏನು ಪ್ರಾಫಿಟ್ ಇಲ್ಲ. ಉಪದೇಶ ಕೇಳಿ ಅವ್ರು ಪಲಟ್ಕೊಳ್ತಾ ಇದ್ದಾರೆ ಅಂದರೆ ಇದರಿಂದ ಅವ್ರಿಗೆ ಲಾಭ ಇಲ್ಲ. ಅರ್ಥ ಮಾಡ್ಕೊಳ್ಳೋದಲ್ಲಿ ಒಳ್ಳೆಯದಿದೆ. ಅಲ್ಲಜಿ ಯಸ್ವನ್ನಾರಲ್ ಕುಬ್ರಾ, ಅವನು ಪರಲೋಕದಲ್ಲಿ ಮಹಾ ಅಗ್ನಿ ಕುಂಡವನ್ನು ಸೇರುವನು. ಯಾರು? ದುಷ್ಕರ್ಮಿ. ಎಲ್ಲಿ ಸೇರ್ತಾರೆ? ಯಾಕೆ ಅವರಲ್ಲಿ ಸೇರ್ತಾರೆ? ಅವ್ರ ಉಪದೇಶ ಕೇಳಿಲ್ಲ, ಅವ್ರ ನಿಜ ಏನು ತಪ್ಪೇನು ತಿಳ್ಕೊಂಡು ಜೀವನ ಪೂರ್ತಿ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ರೆ, ಯಾರಿಗೂ ಕಷ್ಟ ಕೊಡ್ದಿರಾ, ಏನು ತಪ್ಪು ಮಾಡ್ದಿರಾ, ಈ ಥರ ಆಗ್ತಾ ಇರಲಿಲ್ಲ. ಕೇಳಿಲ್ಲ ಅಂತ ಅವರು ಮಹಾ ಅಗ್ನಿಯಲ್ಲಿ, ಅಗ್ನಿ ಇದ್ದೇ ಇದೆ, ಸತ್ತೋಗ್ಮೇಲೆ ಅಗ್ನಿನೂ ಇದೆ, ಒಳ್ಳೆಯವರಿಗೆ ಒಳ್ಳೆಯೂ ಇದೆ, ಮಹಾ ಅಗ್ನಿ ಕಂಡವನ್ನು ಸೇರುವನು. ಯಾರು ಉಪದೇಶ ಕೇಳಿಲ್ಲ? ದುಷ್ಕರ್ಮಿಗಳು. ಸುಮ್ಮಲ ಯಮೂತು ಫೀಹ ವಲಾ ಯಹ್ಯಾ, ಅದರಲ್ಲಿ ಅವನಿಗೆ ಸಾಯಲಕ್ಕೂ ಆಗಲ್ಲ ಅಂತೆ, ಬದುಕಲಕ್ಕೂ ಆಗಲ್ಲ. ಪದೇ ಪದೇ ಜೀವನ ಬರುತ್ತೆ ಅವನಿಗೆ. ಈ ಅಗ್ನಿಯಲ್ಲಿ ಕಷ್ಟಪಡ್ತಾರೆ, ಮತ್ತೆ ಹಂಗೆ ಎದ್ದೇಳ್ತಾರೆ, ಕಷ್ಟಪಡ್ತಾರೆ. ಆ ಥರ ಸಾಯೋಕ್ಕೂ ಆಗಲ್ಲ ಅಂತೆ, ಅವ್ರಿಗೂ ಬದುಕೋಕ್ಕೂ ಅಷ್ಟು ಕಷ್ಟ ಆಗುತ್ತಂತೆ. ಏನಕ್ಕಪ್ಪ ಅಷ್ಟು ಕಷ್ಟ? ಜೀವನದಲ್ಲೇ ತಿಳ್ಕೊಂಡು ಚೆನ್ನಾಗಿ ಜೀವನ ಮಾಡಿದ್ರೆ ಆಯ್ತಲ್ವಾ. ಖದ್ ಅಫ್ಲಹ ಮನ್ ತಜಕ್ಕಾ, ಖಂಡಿತ ವಿಜಯಯಾದನು, ಶುದ್ಧನಾದವನು. ಯಾರು ವಿಜಯ ಪಡಿತಾರೆ? ಯಾರು ಉಪದೇಶ ಕೇಳ್ಕೊಂಡು ಶುದ್ಧನಾತನಲ್ಲ, ಸುಳ್ಳಿಂದ ದೂರ ಹೋಗ್ತಾರೆ, ಜಗಳದಿಂದ, ಏನಾದರೂ ರಾಬಿಂಗಿಂದ, ಇಂಥ ಎಲ್ಲ ತಪ್ಪುಗಳಿಂದ ದೂರ ಹೋದವನು ಖಂಡಿತ ವಿಜಯಿಯಾದನು, ಶುದ್ಧನಾದವನು. ಹೇಗೆ ವಿಜಯಿಯಾದನೆ? ಸತ್ತು ಮೇಲೂ ಅವನಿಗೆ ಒಳ್ಳೆಯದು. ಬದುಕಿರುವಾಗ ಏನಾದರೂ ಒಂದು ಸ್ವಲ್ಪ ಕಷ್ಟ ಬಂದರೂ ಅವನು ಸಹಿಸ್ಕೊಂಡ್ರೆ ದೇವರು ಅವನ ಜೊತೆನೇ ಇದ್ದಾರೆ. ಅದು ಒಂದು ಆಯತ್ತಿದೆ, ಯಾರು ಸಬರ್ ಮಾಡ್ತಾರೆ ಅವ್ರ ಜೊತೆ ಅಲ್ಲಾಹ್ ಇದ್ದಾರಂತೆ. ಸೊ ಈ ಖಂಡಿತ ಇವರು ವಿಜಯ ಆಗುತ್ತದೆ. ವಜಕರ ಸ್ಮ ರಬ್ಬಿಹಿ ಫಸಲ್ಲ, ಹಾಗೂ ತನ್ನೊಡೆಯನ ಹೆಸರನ್ನು ಸ್ಮರಿಸಿದವನು ಮತ್ತು ನಮಾಜನ್ನು ಸಲ್ಲಿಸಿದವನು. ತನ್ನೊಡೆಯ ಹೆಸರನ್ನು ಸ್ಮರಿಸಿದವನು, ದೇವರ ಹೆಸರು, ಅದನ್ನು ಸ್ಮರಿಸಬೇಕು. ಮತ್ತು ನಮಾಜನ್ನು, ಯಾವುದು ದೇವರು ನಮಗೆ ಫರ್ಜ್ ಅಂತ ಹೇಳಿದ್ದಾರೆ ನಮಾಜ್ ಮಾಡೋದು, ಅದನ್ನು ಸಲ್ಲಿಸಬೇಕು. ಅದನ್ನು ಸಲ್ಲಿಸುವುದರಿಂದ ನಮಗೆ ಈ ವಿಜಯ ದೊರಕುತ್ತದೆ. ನಮಾಜ್ ಮಾಡುವುದರಿಂದ ನಾವು ದೇವರ ತುಂಬ ಹತ್ತಿರ ಹೋಗ್ತೀವಿ. ಮಾಡಿ ನೋಡಿ, ಗೊತ್ತಾಗತ್ತೆ. ಬಲ್ತು ಸಿರೂನಲ್ ಹಯಾತ ದುನ್ಯಾ, ತುಂಬ ಚೆನ್ನಾಗಿದೆ ಈ ಆಯತ್ತು. ಆದರೆ ನೀವು ಇಹಲೋಕದ ಜೀವನಕ್ಕೆ ಪ್ರಾಶ್ಯ ನೀಡುತ್ತೀರಿ. ಈ ಇಹಲೋಕದಲ್ಲಿ ನಮ್ಮ ಗಂಡ, ಹೆಂಡತಿ, ಮಕ್ಕಳು, ಅಜ್ಜಿ, ತಾತ, ಅಮ್ಮ, ಅಪ್ಪ ಎಲ್ಲರಿದ್ದಾರೆ. ನಾವು ಬದುಕಿರುವವರೆಗೂ ಏನು ತಿಳ್ಕೊಳ್ತೀವಿ, ಇದೇ ಒಂದು ದೊಡ್ಡ ಲೋಕ, ಇದರಿಂದ ಬೇರೆ ಪ್ರಪಂಚನೇ ಇಲ್ಲ, ಸತ್ತಿದ ಮೇಲೆ ಮಣ್ಣಲ್ಲೇ ಇರ್ತೀವಿ, ಸ್ಮಶಾನವಾಗ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅದು ಸಹಿ ಇಲ್ಲ, ಅದು ನಿಜ ಅಲ್ಲ. ಇಹಲೋಕ ಜೀವನಕ್ಕೆ ನಾವು ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ. ಈ ಜೀವನ ಮ್ಯಾಕ್ಸಿಮಮ್ 100 ಇಯರ್ಸು. ಇದಕ್ಕೆ ಪ್ರಾಶಸ್ತ್ಯ ಕೊಡಬೇಡಿ. ಇದರಲ್ಲಿ ದೇವರು ಹೆಂಗೆ ಹೇಳಿದ್ದಾರೆ ಹಂಗೆ ನಡ್ಕೊಳ್ಳಿ. ಈ ಸತ್ತೋಗ್ಮೇಲೆ ಬರುವ ಜೀವನ ಅದು ನಿಜವಾದ ಎಂದೆಂದಿಗೂ ಇರುವ ಜೀವನ, ಅದು ಎಂದೆಂದಿಗೂ ಇರುವ. ಸೊ ಏನು ಹೇಳ್ತಿದ್ದಾರೆ ದೇವರು? ಆದರೆ ನೀವು ಇಹಲೋಕದ ಜೀವನಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಎಲ್ಲ ಇದೇ ಬೇಕು, ಈ ಥರನೇ ಇರಬೇಕು, ನಮ್ಮ ಮಕ್ಕಳು ಹಿಂಗಿರಬೇಕು, ನಾವು ಹಿಂಗಿರಬೇಕು, ಎಲ್ಲ ಇಹಲೋಕಕ್ಕೆ ಬೇಡ. ಸರಿ ದಾರಿಯನ್ನು ನಾವು ತಿಳ್ಕೊಳ್ಳೋಣ, ಅದರ ಪ್ರಕಾರ ನಡೆಯೋಣ. ಏಕೆಂದರೆ ಈ 100 ಇಯರ್ಸ್ ಮ್ಯಾಕ್ಸಿಮಮ್ ಆದಮೇಲೆ ಇರುವ ಜೀವನ ಪೂರ್ತಿ ಆ ಜೀವನ. ಈ ಜೀವನದಲ್ಲಿರುವುದನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬಾರ್ದು. ಆ ಜೀವನಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಈ ಜೀವನದಲ್ಲೂ ನಾವು ಚೆನ್ನಾಗಿರ್ತೀವಿ, ಆ ಜೀವನದಲ್ಲೂ ಚೆನ್ನಾಗಿರ್ತೀವಿ. ವಲ್ ಆಖಿರತಿ ಖೈರಂ ವಅಬ್ಖಾ, ನಿಜವಾಗಿ ಪರಲೋಕವು ಉತ್ತಮವಾಗಿದೆ ಅಂತೆ. ಯಾವ ಲೋಕ? ಇಹಲೋಕ ಅಲ್ಲ, ಪರಲೋಕ ಉತ್ತಮವಾಗಿದೆ. ಎಂದೆಂದಿಗೂ ನಾವು ಅಲ್ಲಿರ್ತೀವಿ.
ಮತ್ತು ಅದು ಸದಾ ಉಳಿದಿರುತ್ತದೆ. ಇದು ಎಷ್ಟು ದಿವಸ ಉಳಿದಿರುತ್ತದೆ? ಇಹಲೋಕ ಮ್ಯಾಕ್ಸಿಮಮ್ ಅಂದರೆ 100 ವರ್ಷ, ಪರಲೋಕ ಸದಾ ಉಳಿದಿರುತ್ತದೆ ಎಂದೆಂದಿಗೂ. ಈ ಕೆಲವೊಂದು ನಾವು ಇಲ್ಲಿ ಮಾಡಿರುವುದರಿಂದ ಆ ಉಳಿದಿರುವ ಪೂರ್ತಿ ಜೀವನದಲ್ಲಿ ನಾವು ಹಂಗಿರಬಹುದು. ನನ್ನ ಹೇಳುವ ಅರ್ಥವೇನೆಂದರೆ, ಇಲ್ಲಿ ಒಳ್ಳೆಯದು ಮಾಡಿದ್ರೆ ಸದಾ ನಾವು ಆರಾಮಾಗಿರ್ತೀವಿ ಅನ್ನೋದು. ಇನ್ನ ಹಾಜಲ ಫೀ ಸುಹುಫಿಲ್ ಊಲಾ, ಗತಕಾಲದ ಹೊತ್ತಗೆಗಳಲ್ಲಿ ಇದನ್ನೇ ಹೇಳಿದ್ದಾರೆ ದೇವರು. ಮುಂಚಿನ ಹೊತ್ತಗೆಗಳಲ್ಲಿ ಯಾರ್ಯಾರಿರುವಾಗ? ಸುಹುಫಿ ಇಬ್ರಾಹಿಮ ವ ಮೂಸಾ, ಇಬ್ರಾಹಿಂ ಅಲೈಹಿಸ್ಸಲಾಂ, ಮೂಸಾ ಅಲೈಹಿಸ್ಸಲಾಂ. ನೋಡಿ, ಓದಿ, ಅವ್ರ ಬಗ್ಗೆನೂ ಇದೆ. ಅವರಿರುವಾಗಲೂ ಈ ವಿಷಯಗಳನ್ನೇ ದೇವ್ರು ಹೇಳಿದರು. ಬಟ್ ಎಂಡ್ ಮಾಡಿದ್ದು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ. ಸೊ ಇದರಲ್ಲಿ ಎಲ್ಲ ದೇವರು ಇದೇ ಹೇಳಿದ್ರಂತೆ. ಸೊ ಈ ಪಾಠದಿಂದ ನಮಗೆ ಬಹುತೇಕ ವಿಷಯಗಳು ತಿಳಿದು ಬಂದಿದೆ. ನಾನು ಅಂದ್ಕೊಳ್ತೀನಿ ನೀವು ಇದನ್ನು ಅರ್ಥ ಮಾಡಿಕೊಂಡು ಜೀವನ ಕಳೀತೀರಿ ಅಂತ. ಜಜಾಕಲ್ಲಾಹು ಖೈರನ್ ಕಸೀರಾ. ಅಲ್ಲಾಹ್ ನಿಮಗೆ ನೇಕ್ ರಾಹ ತೋರಿಸಲಿ, ನೀವು ಎಂದೆಂದಿಗೂ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ. ಆಮೀನ್.